ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಬಗ್ಗೆ ಮಾತಾಡಿ ಅಂತ ಇದೆ. ಬನ್ನಿ ಗುರು, ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಬಗ್ಗೆ ಮಾತಾಡೋಣ. ಈ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಮೊದಲನೇ ಸೀಸನ್ ಈ ಸಲ ನಡೀತಾ ಇದೆ. ಇದ್ರ ಬಗ್ಗೆ ಪೂರ್ತಿ ಮಾತಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಪಡನ ಸಬ್ಸ್ಕ್ರೈಬ್ ಆಗಿ ಗುರು. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಮೊದಲನೇ ಸೀಸನ್ ನಡೀತಾ ಇದೆ. ಈ ಸೀಸನ್ ಅಲ್ಲಿ ಯಾವ ಪ್ಲೇಯರ್ಸ್ ಗಳು ಕರ್ನಾಟಕದಿಂದ ಭಾಗವಹಿಸಬಹುದು ಅಂದ್ರೆ ವಿಶ್ವಾಸ್ ಗೌಡರಾಗಿರ್ಬೋದು, ಗಗನ್ ಅವರಾಗಿರ್ಬೋದು, ಅದೇ ರೀತಿ ಸತ್ಯಪ್ಪ ಮಟ್ಟಿ ಆಗಿರ್ಬೋದು, ಗಣೇಶ್ ಹನುಮಂತಗೌಡ ಆಗಿರ್ಬೋದು, ಚಂದ್ರನಾಯಕ್ ಆಗಿರ್ಬೋದು, ಕರ್ನಾಟಕದ ಎಲ್ಲಾ ಪ್ಲೇಯರ್ ಗಳು ಕೂಡ ಇಲ್ಲಿ ಭಾಗವಹಿಸ್ತಾರೆ ಈ ಈ ಟೂರ್ನಮೆಂಟ್ ಅಲ್ಲಿ. ಇನ್ನು ಈ ಕಬಡ್ಡಿ ವರ್ಲ್ಡ್ ಅಲ್ಲಿ ಯಾವ್ಯಾವ ಟೀಮ್ ಗಳಿವೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು, ಮಂಗಳೂರು, ಹಾಸನ್ನು, ಬಾಗಲಕೋಟೆ, ಮೈಸೂರು, ಉತ್ತರ ಕನ್ನಡ ಮತ್ತು ಅದೇ ರೀತಿ ಇನ್ನೊಂದು ಟೀಮ್ ಇರುವಂತದ್ದು ಉತ್ತರ ಕನ್ನಡ ಜೊತೆಗೆ ಇನ್ನೊಂದು ಟೀಮ್ ಇದೆ. 8 ಟೀಮ್ಗಳು ಟೋಟಲ್ ಆಗಿವೆ. 8 ಟೀಮ್ಗಳು ಈ ಕಬಡ್ಡಿಯ ಪ್ರೀಮಿಯರ್ ಲೀಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಕಬಡ್ಡಿ ಬೆಳಗಾಂ ಒಂದಿದೆ ಟೀಮು, ಬೆಳಗಾಂ ಮಾಡ್ತಾ ಇತ್ತು ನೋಡಿ. ಈ 8 ಟೀಮ್ಗಳು ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. ಮತ್ತು ಈ ಕಬಡ್ಡಿ ಪ್ರೀಮಿಯರ್ ಲೀಗ್ ನ ತಂದಿರೋದು ಏನಕ್ಕೆ ಅಂದ್ರೆ, ಕಬಡ್ಡಿ ಪ್ರೀಮಿಯರ್ ಲೀಗ್ ಕರ್ನಾಟಕದಲ್ಲಿ ಎಷ್ಟೋ ಯುವ ಪ್ರತಿಭೆಗಳಿವೆ. ಯುವ ಪ್ರತಿಭೆಗಳನ್ನ ಬೆಳೆಸ್ಬೇಕು, ಒಂಥರ ಯುವ ಪ್ರತಿಭೆಗಳನ್ನ ಹುಡುಕ್ಬೇಕು. ನಂತರ ಕರ್ನಾಟಕ ಅಂದ್ರೆ ಒಂಥರ ಕಬಡ್ಡಿ ಎಲ್ಲಿ ನೋಡ್ರು ಕಬಡ್ಡಿ ಆಡ್ತಾ ಇರ್ತಾರೆ ಕರ್ನಾಟಕದಲ್ಲಿ. ಆಲ್ಮೋಸ್ಟ್ ಅಂತೂ ಸೌತ್ ಗಿಂತ ನಾರ್ತ್ ಅಲ್ಲಂತೂ ಎದ್ವಾ ಕಬಡ್ಡಿಸ್ ನ ಆಡ್ತಾ ಇರ್ತಾರೆ ಅನ್ನೋ ಅಪ್ಡೇಟ್ಸ್ ನಾನು ಕೇಳ್ಪಟ್ಟಿದೆ. ಅದು ನಿಜನ ಸುಳ್ಳು ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆ ಕಮೆಂಟ್ ಮಾಡಿ. ನೋಡೋಣ, ಕರ್ನಾಟಕದಲ್ಲಿರುವಂತ ಎಲ್ಲಾ ಯುವ ಪ್ರತಿಭೆಗಳನ್ನ ತರಬೇಕು ಅನ್ನೋದಕ್ಕೋಸ್ಕರ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಅಂತ ಒಂದು ಹೊಸ ಟೂರ್ನಮೆಂಟ್ ನ ಮಾಡ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿರುವಂತಹ ಎಲ್ಲಾ ಯುವ ಆಟಗಾರರಾಗಿರ್ಬೋದು, ಅನುಭವಿ ಆಟಗಾರರಾಗಿರ್ಬೋದು, ಎಲ್ಲಾ ಕಬಡ್ಡಿ ಆಟಗಾರರಿಗೂ ಕೆಲವು ಮಾನದಂಡಗಳಿರ್ತವೆ. ಈ ಕಬಡ್ಡಿ ಫೆಡರೇಷನ್ ಕರ್ನಾಟಕದವ್ರದ್ದು, ಆ ಫೆಡರೇಷನ್ ಮಾನದಂಡಗಳಿಗೆ ಸಂಬಂಧಿಸಿದಂತೆ ಎಲ್ಲಾನು ಹೊಂದ್ಕೊಂಡಿರುವಂತ ಎಲ್ಲಾ ಕಬಡ್ಡಿ ಪ್ಲೇಯರ್ಸ್ ನ ಇಲ್ಲಿ ಸೇರಿಸಿ ಅವರ ಪ್ರತಿಭೆಗಳನ್ನ ತೋರಿಸ್ಬೇಕು. ಅವರು PK ಅಲ್ಲಿ ಆಡೋ ರೀತಿ ಆಗಿರ್ಬೋದು, ನ್ಯಾಷನಲ್ ಟೀಮ್ಗೆ ಆಡೋ ರೀತಿ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಈ ಹೊಸ ಕಬಡ್ಡಿ ಪ್ರೀಮಿಯರ್ ಲೀಗ್ ನ ತಂದಿದ್ದಾರೆ. ಇನ್ನು ಈ ಹೊಸ ಕಬಡ್ಡಿ ಪ್ರೀಮಿಯರ್ ಲೀಗ್ ಯಾವಾಗ ನಡೆಯುತ್ತೆ ಅಂತ ನೋಡೋದಾದ್ರೆ ಜುಲೈ 17ನೇ ತಾರೀಕು ಆಕ್ಷನ್ ಇದೆ ಅನ್ನೋ ಅಪ್ಡೇಟ್ಸ್ ಇದೆ. ಇನ್ನೂ ಕೂಡ ಏನೋ ಪಕ್ಕಾ ಕನ್ಫರ್ಮೇಶನ್ ಅಪ್ಡೇಟ್ ಬಂದಿಲ್ಲ. ಇದು ಟೆಲಿಕಾಸ್ಟ್ ಆಗುತ್ತಾ ಲೈವ್ ಆಗಿ ಅಂತ ಅಂದ್ರೆ ಲೈವ್ ಆಗಿ ಟೆಲಿಕಾಸ್ಟ್ ಆಗುತ್ತಾ ಇಲ್ವಾ ಅಂತ ಇನ್ನೂ ಅಪ್ಡೇಟ್ಸ್ ಬಂದಿಲ್ಲ. ಬಟ್ ಏನಪ್ಪಾ ಹೇಳ್ತಾರೆ ಅಂದ್ರೆ ಟೆಲಿಕಾಸ್ಟ್ ಮಾಡಬೇಕು ಅಂತ ಕಬಡ್ಡಿ ಫೆಡರೇಷನ್ ಅವರು, ಕರ್ನಾಟಕ ಕಬಡ್ಡಿ ಫೆಡರೇಷನ್ ಮತ್ತು ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಎರಡು ಕೂಡ ಬಹಳಷ್ಟು ಇದನ್ನ ಮಾಡ್ತಾ ಇದಾವಂತೆ ಪ್ರಯತ್ನ ಫಲಿಸಿದ್ರೆ ಈ ಕಬಡ್ಡಿ ಪ್ರೀಮಿಯರ್ ಲೀಗ್ ಟೆಲಿಕಾಸ್ಟ್ ಆಗುತ್ತೆ ಟಿವಿಲಿ, ಎಲ್ರು ಕೂಡ ನೋಡ್ಬೋದು. ಟಿವಿಲಿ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಂತೂ ಟೆಲಿಕಾಸ್ಟ್ ಮಾಡೇ ಮಾಡ್ತಾರೆ, ಅದಂತೂ ಪಕ್ಕಾ ಬರ್ದಿಟ್ಕೊಳ್ಳಿ. ಟಿವಿಲಿ ಆಗಿನಾದ್ರು ಕೂಡ ಯೂಟ್ಯೂಬ್ ಅಲ್ಲಂತೂ ಟೆಲಿಕಾಸ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಈ ಕಬಡ್ಡಿ ಪ್ರೀಮಿಯರ್ ಲೀಗ್ ಯಾವಾಗ ನಡೀಬಹುದು, ಆಕ್ಷನ್ ಡೇಟ್ ಏನ್ ಹೇಳಿದೆ ಜುಲೈ 17ಕ್ಕೆ ಅಂತ. ಜುಲೈ 17ಕ್ಕೆ ಅಂತೀನಿ, ಸಾರಿ ಆಗಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ನಡೀತೆ ಅಂತ ಹೇಳಿದ್ರು. ಜುಲೈ 17ನೇ ತಾರೀಕು ಟೀಮ್ಗಳು ಲೋಗೋಸ್ ಎಲ್ಲ ಅನೌನ್ಸ್ ಆದೋ. ಆಗಸ್ಟ್ ಮಂತ್ ಅಲ್ಲಿ ಆಕ್ಷನ್ ನಡೀತೆ ಅಂತ ಹೇಳಿದ್ದಾರೆ. ಇನ್ನು ಆಗಸ್ಟ್ ಅಲ್ಲಿ ಆಕ್ಷನ್ ನಡೆದ್ರೆ ಕಬಡ್ಡಿ ಇದು ಒಂದ್ ಸ್ವಲ್ಪ ಲೀಗ್ ಏನಾಗುತ್ತೆ ಅಂದ್ರೆ ಇಂಡಿಯನ್ ಟೀಮ್ ಮ್ಯಾಚಸ್ ಇರುವಂತ ಟೈಮ್ ಇದೆಯಲ್ಲ, ಇಂಡಿಯನ್ ಕಬಡ್ಡಿ ಟೀಮು, ಆ ಟೈಮಲ್ಲಿ ಈ ಮ್ಯಾಚ್ ಗಳೆಲ್ಲ ಸರ್ವೈವ್ ಆಗೋಗುತ್ತೆ. ಕರ್ನಾಟಕದ ಯಾವ್ಯಾವ ಪ್ಲೇಯರ್ಸ್ ಗಳು ಇಂಡಿಯನ್ ಟೀಮ್ ಅಲ್ಲಿ ಇಲ್ಲ ಅವರೆಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಲ್ಮೋಸ್ಟ್ ಯಾರು ಕೂಡ ಇಂಡಿಯನ್ ಟೀಮ್ ಕರ್ನಾಟಕದಿಂದ ಆಡುವಂತ ಚಾನ್ಸಸ್ ಕಡಿಮೆ ಇದೆ. ಅದರಿಂದ ಆ ಟೈಮಲ್ಲಿ ಈ ಮ್ಯಾಚಸ್ ಎಲ್ಲ ನಡೆಯುತ್ತೆ. ಮತ್ತು ಪ್ರೋ ಕಬಡ್ಡಿ ಸೀಸನ್ 13 ಸ್ಟಾರ್ಟ್ ಆಗೋ ಅಷ್ಟರೊಳಗೆ ಈ ಟೂರ್ನಮೆಂಟ್ ಮುಗ್ದೋಗುತ್ತೆ ಅಂತ ಹೇಳ್ತೀನಿ. ಅಂದ್ರೆ ಡಿಸೆಂಬರ್ ಮಿಡ್ ವೀಕ್ ಒಳಗಡೆ ಈ ಟೂರ್ನಮೆಂಟ್ ನ ಮುಗಿಸ್ಬೇಕು ಅಂತ ಕಬಡ್ಡಿ ಫೆಡರೇಷನ್ ಅವರು ಯೋಚನೆ ಮಾಡ್ತಾರೆ, ಕಬಡ್ಡಿ ಪ್ರೀಮಿಯರ್ ಲೀಗ್ ಅವರು. ಅದರಿಂದ ಈ ಟೂರ್ನಮೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನನ್ನ ಕಮೆಂಟ್ ಮಾಡಿ. ಅದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.